ವರ್ಷ ಪೂರ್ತಿ ಹಗಲಿರುಳು ಕಷ್ಟಪಟ್ಟು ಓದೋದು, ತಂದೆ ತಾಯಿ ಕಷ್ಟಪಟ್ಟು ಸಂಪಾದಿಸಿದ ಹಣದಲ್ಲಿ ಕೋಚಿಂಗ್ ತಗೊಳ್ಳೋದು, ಒಂದು ಸರ್ಕಾರಿ ಕೆಲಸ ಸಿಕ್ಕಿಬಿಟ್ರೆ ಬದುಕು ಹಸನಾಗುತ್ತೆ ಅನ್ನೋ ಕೋಟ್ಯಂತರ ಯುವಕರ ಕನಸಿಗೆ ತಣ್ಣೀರು ಎರಚುತ್ತಿರುವುದೇ ನಮ್ಮ ರಾಜ್ಯದ ಕೆಪಿಎಸ್ಸಿ. ಸಾಲು ಸಾಲು ಅಕ್ರಮಗಳು, ಬೃಹತ್ ಹಗರಣಗಳು ಮತ್ತು ಪ್ರಭಾವಿಗಳ ಸ್ವಜನ ಪಕ್ಷಪಾತದಿಂದಾಗಿ ಕೆಪಿಎಸ್ಸಿ ಇವತ್ತು ಸಂಪೂರ್ಣವಾಗಿ ನಲುಗಿ ಹೋಗಿದೆ. ಸಾವಿರಾರು ಯುವಕರ ಭವಿಷ್ಯದ ಜೊತೆ ಚೆಲ್ಲಾಟವಾಡುತ್ತಿರುವ ಈ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಉದ್ಯೋಗಾಕಾಂಕ್ಷಿಗಳು ಹಾಗೂ ವಿದ್ಯಾರ್ಥಿಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಈಗ ಬೃಹತ್ ಪ್ರತಿಭಟನೆಗೆ ಸಿದ್ಧತೆ ನಡೆಸುತ್ತಿದ್ದಾರೆ. ಏನಿದು ಕೆಪಿಎಸ್ಸಿ ಮಹಾ ಹಗರಣ? ಯಾರ್ಯಾರು ಭಾಗಿಯಾಗಿದ್ದಾರೆ? ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಬನ್ನಿ. ಬೇಲಿಯೇ ಎದ್ದು ಹೊಲ ಮೈದ್ರೆ ಹೇಗೆ? ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನದಲ್ಲಿದ್ದ ಶಿವಶಂಕರಪ್ಪ ಸಾಹುಕಾರ್ ತಮ್ಮದೇ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಸ್ವಂತ ಮಗಳಿಗೆ ಅಕ್ರಮವಾಗಿ ಕೆಲಸ ಕೊಡಿಸಲು ಹೊಂಚು ಹಾಕಿದ್ರು. ಸಾಹುಕಾರ್ ಕುಟುಂಬದ ವಾರ್ಷಿಕ ಆದಾಯ ಲಕ್ಷಾಂತರ ರೂಪಾಯಿ ಇದ್ರೂ ಅದನ್ನು ಮುಚ್ಚಿಟ್ಟು ಕೇವಲ 40,000 ಅಂತ ನಕಲಿ ಆದಾಯ ಪ್ರಮಾಣ ಪತ್ರ ಸೃಷ್ಟಿಸಲಾಯಿತು. ಈ ಮೂಲಕ ಹಿಂದುಳಿದ ವರ್ಗಗಳ 3B ಮೀಸಲಾತಿಯಡಿ ಹುದ್ದೆಗಿಟ್ಟಿಸಿಕೊಳ್ಳಲು ಯತ್ನಿಸಲಾಯಿತು. ಒಬ್ಬ ಅಧ್ಯಕ್ಷನ ಸ್ಥಾನದಲ್ಲಿ ಇದ್ದುಕೊಂಡು ಬಡವರ ಹಕ್ಕನ್ನ ಕಸಿದುಕೊಳ್ಳಲು ಹೊರಟ ಈ ಕೃತ್ಯ ಇಡೀ ರಾಜ್ಯವೇ ತಲೆ ತಗ್ಗಿಸುವಂತೆ ಮಾಡಿದೆ. ಈ ಹಗರಣದ ಕಾವು ಹೆಚ್ಚಾಗ್ತಾ ಇದ್ದಂತೆ ಸ್ವತಃ ರಾಜ್ಯಪಾಲರೇ ಅಂಗಳಕ್ಕಿಳಿದ್ರು. ಅಧಿಕಾರ ದುರುಪಯೋಗ ಮತ್ತು ಹಿತಾಸಕ್ತಿ ಸಂಘರ್ಷ ಸ್ಪಷ್ಟವಾಗಿ ಸಾಬೀತಾದ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ಹುದ್ದೆಯಿಂದ ಅಮಾನತುಗೊಳಿಸಿ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದ್ರು. ಅಷ್ಟೇ ಅಲ್ಲ, ಈ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಸುಪ್ರೀಂ ಕೋರ್ಟ್ ನೇತೃತ್ವದ ತನಿಖೆಗೆ ಶಿಫಾರಸು ಮಾಡಿರುವುದು ರಾಜ್ಯದ ಇತಿಹಾಸದಲ್ಲೇ ಅತ್ಯಂತ ಅಪರೂಪದ ಮತ್ತು ಕಠಿಣ ಕ್ರಮವಾಗಿದೆ. ತಮ್ಮ ವಿರುದ್ಧದ ಕ್ರಮವನ್ನು ಪ್ರಶ್ನಿಸಿ ಸಾಹುಕಾರ್ ಮಗಳು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ಪ್ರಕರಣದ ಸಂಪೂರ್ಣ ವಿವರಣೆ ಆಲಿಸಿದ ಹೈಕೋರ್ಟ್ ಅರ್ಜಿದಾರರಿಗೆ ಚಾಟಿ ಬೀಸಿದೆ. ನಿಮ್ಮ ಅಕ್ರಮದಿಂದಾಗಿ ಒಬ್ಬ ಬಡ ಅರ್ಹ ವಿದ್ಯಾರ್ಥಿಯ ಭವಿಷ್ಯದ ಅವಕಾಶವನ್ನು ಕಸಿದುಕೊಂಡಿದ್ದೀರಿ ಅಂತ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ಹೈಕೋರ್ಟ್ ಅವರ ಅರ್ಜಿಯನ್ನು ವಜಾಗೊಳಿಸಿ ಖಡಕ್ ಎಚ್ಚರಿಕೆಯನ್ನು ನೀಡಿದೆ. ಈ ತೀರ್ಪು ನಿರುದ್ಯೋಗಿ ಯುವಕರಿಗೆ ಕಾನೂನಿನ ಮೇಲಿನ ಭರವಸೆಯನ್ನ ಕೊಂಚ ಮಟ್ಟಿಗೆ ಹೆಚ್ಚಿಸಿದೆ. ಕೆಪಿಎಸ್ಸಿ ಅಕ್ರಮ ಕೇವಲ 1-2 ಹುದ್ದೆಗಳಿಗೆ ಸೀಮಿತವಾಗಿಲ್ಲ. 400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲೂ ಬೃಹತ್ ಮಟ್ಟದ ಅಕ್ರಮ ನಡೆದಿದೆ ಎಂಬ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಹಣ ಪಡೆದು OMR ಶೀಟ್ ತಿದ್ದುಪಡಿ ಮಾಡುವುದು, ಕೋಟ್ಯಂತರ ರೂಪಾಯಿ ಲಂಚದ ವಹಿವಾಟು ನಡೆಸಿರುವುದು ಸಾಬೀತಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಈಗ CID ತನಿಖೆಗೆ ಹಸ್ತಾಂತರಿಸಲಾಗಿದ್ದು, ಹಲವು ಪ್ರಭಾವಿಗಳ ಹೆಸರುಗಳು ಹೊರಬರುವ ಸಾಧ್ಯತೆ ಇದೆ.